ಹಾಗೂ ತ್ವಚೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ. ನನ್ನ ಹೆಸರು ಪಲ್ಲವಿ ಪೂಜೆ ಅಂತ. ನಾನು ಕಾಳು ಮೆಣಸಿನ ಬಗ್ಗೆ ಪರಿಚಯ ಮಾಡ್ಕೊಳ್ತೀನಿ. ಇದು ಕಾಳು ಮೆಣಸು ಅಂತ. ಕಾಳು ಮೆಣಸು ಒಂದು ಪ್ರಮುಖ ಮಸಾಲೆ ಪದಾರ್ಥವಾಗಿದೆ. ಜೀರ್ಣಕ್ರಿಯೆ ಆರೋಗ್ಯಕ ಶಕ್ತಿ ಹೆಚ್ಚಿಸಲು, ಶೀತ, ಜ್ವರ ಮತ್ತು ಮೂಳೆಗಳ ಬಲವರ್ಧನೆಗೆ ಸಹಕಾರಿಯಾಗಿದೆ. ಕರಿಮೆಣಸು ಹಾಗೂ ಬಿಳಿಮೆಣಸು ಎಂಬ ಎರಡು ವಿಧಗಳಿವೆ. ಆರೋಗ್ಯಕರ ಆಯುರ್ವೇದದಲ್ಲಿ ಮನೆಮದ್ದಾಗಿ ಇದನ್ನು ಬಳಸಲಾಗುತ್ತದೆ. ಗರಂ ಮಸಾಲಾ, ಸೋಡಾ, ಡ್ರೆಸ್ಸಿಂಗ್, ಪೆಪ್ಪರ್ ಪೌಡರ್ ಬಳಸುತ್ತಾರೆ. ಮ್ಯಾಗ್ನೀಸಿಯಂ, ಪೊಟ್ಯಾಸಿಯಂ, ಕಬ್ಬಿಣ ಮತ್ತು ವಿಟಮಿನ್ ಸಿ ಮತ್ತು ಕೆನಲ್ಲಿ ನಾರಿನಾಂಶ ಹರಳಾಗಿದೆ. ಇದು ಲವಂಗವು ಹಲ್ಲಿನ ನೋವಿಗೆ ಪರಿಹಾರ, ಜೀರ್ಣಕ್ರಿಯೆ ಸುಧಾರಿಸುವುದು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು. ಇದು ಅಡುಗೆ ರುಚಿಗೆ ಹೆಚ್ಚಿಸುತ್ತದೆ. ಆಯುರ್ವೇದದಲ್ಲಿ ಔಷಧಿಯಾಗಿ ಬಳಕೆಯಾಗುತ್ತದೆ. ಲವಂಗವು ಸಿಹಿಯಾದ ಕಹಿಯ ಖಾದ್ಯಗಳಲ್ಲೂ ಬಳಸುತ್ತಾರೆ. ಗರಂ ಮಸಾಲಾ ತಯಾರಿಕೆಗೆ ಬಳಸುತ್ತಾರೆ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಜಿಲ್ಲಾ ಬಾಗಲಕೋಟೆ ತಾಲೂಕು ಮೊದಲು. ನಾನು ಈಗ ಹೇಳ್ತಿರೋದು ಜೋಳವು ಸ್ವರ್ಗಮರ್ಗದ ಜಾತಿಯ ಸಸ್ಯವಾಗಿದೆ. ಇದು ಆಫ್ರಿಕಾ ಮತ್ತು ಏಷ್ಯಾ ಖಂಡದಲ್ಲಿ ಬೆಳೆಯುವ ಬೆಳೆಯಾಗಿದೆ. ವಾಣಿಜ್ಯ ಬೆಳೆಯಾಗಿದೆ. ಉಷ್ಣ ವಾಯುಗುಣ ಇರುವ ಪ್ರದೇಶದಲ್ಲಿ ಬೆಳೆಯುತ್ತಾರೆ. ಜೋಳವು ಆಫ್ರಿಕಾ ಮತ್ತು ಏಷ್ಯಾ ಖಂಡದ ಪ್ರದೇಶದಲ್ಲಿ ಧಾನ್ಯವಾಗಿದೆ. ಭಾರತದಲ್ಲಿ ಬೆಳೆಯುವ ಧಾನ್ಯಗಳಲ್ಲಿ ಜೋಳವು 5ನೇ ಸ್ಥಾನದಲ್ಲಿದೆ. ಕರ್ನಾಟಕದ ಉತ್ತರ ಭಾಗದಲ್ಲಿ ಜೋಳವು ಪ್ರಮುಖ ಆಹಾರವಿದೆ. ಧಾನ್ಯಗಳಲ್ಲಿ ಒಂದು ಜೋಳ ತಿಂದವರು ತೊಳೆದಂತೆ ಎಂಬ ಗಾದೆ ಇದೆ. ಎರಡನೇದಾಗಿ ಮೆಕ್ಕೆಜೋಳವು ಅಮೆರಿಕದಲ್ಲಿ ಅತಿ ಹೆಚ್ಚು ಬೆಳೆಯುತ್ತಾರೆ. ಮುಸುಕಿನ ಜೋಳ ಮತ್ತು ಗೋವಿನ ಜೋಳ ಎಂಬ ಪರ್ಯಾಯ ನಾಮಗಳಿವೆ. ಇವುಗಳ ಇಂಗ್ಲಿಷ್ನಲ್ಲಿ ಸ್ವೀಟ್ ಕಾರ್ನ್ ಎಂದು ಕಾರ್ನ್ಗಳ ಕರೀತಾರೆ. ಎಳೆ ಕಾರ್ನ್ಗಳನ್ನು ಬೇಬಿ ಕಾರ್ನ್ಗಳು ಎಂದು ಕರೀತಾರೆ. ಇವು ಈಗ ಸಬ್ಜಿ ಗ್ರೀನ್ ಮತ್ತು ಸೂಪರ್ ತಯಾರಿಸುತ್ತಾರೆ. ಉತ್ತರ ಭಾರತದಲ್ಲಿ ಸ್ವೀಟ್ ಕಾರ್ನ್ ಎಂದು ಸುಪ್ರಸಿದ್ಧವಾಗಿದೆ. ನನ್ನ ಹೆಸರು ವಿಜಯ್ ಕುಮಾರ್ ಮುತ್ತಪ್ಪ ಸಣ್ಣಪುರ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಹೇಳ್ತಾ ಇರೋದು ಗೋಧಿಯು ಪ್ರಪಂಚದ ಎಲ್ಲೆಡೆ ಬಳಕೆಯಲ್ಲಿರುವ ಒಂದು ಏಕದಳ ಧಾನ್ಯವಾಗಿದೆ. ಜೋಳ ಮತ್ತು ಅಕ್ಕಿಗಿಂತ ಹೆಚ್ಚು ಪ್ರೋಟೀನ್ಗಳನ್ನು ಕೊಡುತ್ತದೆ. ಗೋಧಿ ಕಾರ್ಬೋಹೈಡ್ರೇಟ್ಗಳ ಪ್ರಮುಖವಾದ ಮೂಲವಾಗಿದೆ. ಮುಖ್ಯವಾಗಿ ಹಿಟ್ಟು ತಯಾರಿಸಿ ರೊಟ್ಟಿ, ಚಪಾತಿ, ಬ್ರೆಡ್, ತಾಲಿಪಟ್ಟಿ, ಹುರಿಹಿಟ್ಟು, ಹಿಟ್ಟಿನ ಉಂಡೆ, ದೋಸೆ, ಬಿಸ್ಕೆಟ್ ತಯಾರಿಸಲು ಬಳಸುತ್ತಾರೆ. ರವೆಯಿಂದ ಉಪ್ಪಿಟ್ಟು, ಸಜ್ಜಿಕೆಯಿಂದ ತಿಂಡಿ ತಯಾರಿಸುತ್ತಾರೆ. ನೂಡಲ್ಸ್, ಶಾವಿಗೆ ತಯಾರಿಸಲು ಬಳಸುತ್ತಾರೆ. ಅಕ್ಕಿ ಒಂದು ಏಕದಳ ಧಾನ್ಯವಾಗಿದೆ. ವಿಶ್ವದ ಬಹುಜನರಿಗೆ ಪ್ರಮುಖವಾದ ಆಹಾರವಾಗಿದೆ. ಪ್ರಾಚೀನ ಕಾಲದ ಬಡ ಜನರು ಇದನ್ನು ವರ್ಷಕ್ಕೆ 1-2 ಬಾರಿ ಮಾತ್ರ ಬಳಸುತ್ತಿದ್ದರು. ಸಂಕ್ರಾಂತಿಯಿಂದಲೇ ಅಕ್ಕಿಯನ್ನು ಬಳಕೆಗೆ ಆರಂಭವಾಗುತ್ತದೆ. ಅಕ್ಕಿಯಲ್ಲಿ ಪ್ರಮುಖವಾಗಿ 3 ವಿಧಗಳು: ಬಾಸುಮತಿ ಅಕ್ಕಿ, ನುಚ್ಚಕ್ಕಿ, ಕುಸುಬಕ್ಕಿ, ಬೆಳ್ತಿಗೆ ಅಕ್ಕಿ ಎಂಬ ವಿಧಗಳಿವೆ.
ನನ್ನ ಹೆಸರು ಮಂಜುಳಾ ಗಿಡಪ್ನವ್ರು. ಇವತ್ತು ನಾವು ನನ್ನ ಹೆಸರು ಮಂಜುಳಾ ಗಿಡಪ್ನವ್ರು, ಸರ್ಕಾರಿ ಪ್ರೌಢಶಾಲೆ ನಾಗರಾಳ್. ನಾವು 9ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ತಾಲೂಕು ಮುಧೋಳ, ಜಿಲ್ಲಾ ಬಾಗಲಕೋಟ್, ನಾಗರಾಳ್. ಇಲ್ಲಿ ನಾವು ಮಸಾಲೆ ಪದಾರ್ಥಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಸಾಸಿವೆ ಒಂದು ಪ್ರಮುಖ ಉಪಯೋಗವಾಗಿ ಬಳಸುತ್ತಾರೆ. ಇದನ್ನು ಔಷಧಿ ಗುಣವನ್ನು ಹೊಂದಿದೆ. ಇದು ಭಾರತದಲ್ಲೇ ಬೆಳೆದ ಸಸ್ಯ. ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ, ಪಂಜಾಬ್ ರಾಜ್ಯದಲ್ಲಿ ಉತ್ತಮವಾಗಿ ಬೆಳೆಯುತ್ತಾರೆ. ಇದನ್ನು ನಾವು ಉಪ್ಪಿನಕಾಯಿಯನ್ನು ತಯಾರಿಸಲು ಬಳಸುತ್ತೇವೆ, ಹಾಗೆ ಒಗ್ಗರಣೆ ಹಾಕಲು ಕೂಡ ಬಳಸುತ್ತೇವೆ. ಇದು ಪಂಜಾಬ್ ರಾಜ್ಯದಲ್ಲಿ ಇದನ್ನು ಸೊಪ್ಪನ್ನು ಪಲ್ಯದ ರೂಪದಲ್ಲಿ ಬಳಸುತ್ತಾರೆ. ಇದು ಸಾಂಗ್ ಎಂದು ಹೆಸರು ಪಡೆದಿದೆ. ನೆಕ್ಸ್ಟ್ ಇದು ಜೀರಿಗೆ ಇದು ಒಂದು ಏಕವಾರ್ಷಿಕ ಮೂಲಿಕೆಯಾಗಿದೆ. ಜೀರ್ಣಕ್ರಿಯೆಯನ್ನು ಸರಳವಾಗಿ ಇದು ಮಾಡುತ್ತದೆ. ನೆಕ್ಸ್ಟ್ ತೂಕವನ್ನು ಇಳಿಸಿಕೊಳ್ಳಲು ಇದನ್ನು ಬಳಸುತ್ತಾರೆ. ಇದನ್ನು ಕೆ ಮತ್ತು ಕಬ್ಬಿಣ ಕ್ಯಾಲ್ಸಿಯಂನಲ್ಲಿ ಇದನ್ನು ನೋಡ್ಬೋದು ನಾವು. ಮತ್ತು ನೆಕ್ಸ್ಟ್ ಜೀರಾ ರೈಸ್ ಎಂದು ಹೆಸರು ಪಡೆದಿದೆ. ನನ್ನ ಹೆಸರು ಮಹೇಶ್. ಇದು ದಾಲ್ಚಿನ್ನಿ ಅಥವಾ ಚಕ್ಕೆ. ಇದನ್ನು ದಾಲ್ಚಿನ್ನಿ ಎಂಬ ಮಸಾಲೆ ಪದಾರ್ಥವು ಆರೋಗ್ಯ ಮತ್ತು ಅಡುಗೆಯಲ್ಲಿ ಬಳಕೆಯಾಗುತ್ತದೆ. ಮಧುಮೇಹ ನಿಯಂತ್ರಣ, ಜೀರ್ಣಕ್ರಿಯೆ ಸುಧಾರಣೆ, ಶೀತ ಕೆಮ್ಮುಗಳ ನಿವಾರಣೆಗೆ ಮನೆಮದ್ದಾಗಿ ಬಳಸುತ್ತಾರೆ. ವಿಟಮಿನ್, ಕ್ಯಾಲ್ಸಿಯಂ, ಕಬ್ಬಿಣ, ಮೆಗ್ನೀಸಿಯಂ ಮೊದಲಾದ ಪೋಷಕಾಂಶಗಳಿವೆ. ಗರಂ ಮಸಾಲೆ ತಯಾರಿಸಲು ಬಳಸುತ್ತಾರೆ. ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಪ್ರೀತಿ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ನಾಗರಾಳ್, ತಾಲೂಕು, ಜಿಲ್ಲಾ ಮುಧೋಳ, ಬಾಗಲಕೋಟ್. ಇದು ಹೆಸರುಬೇಳೆ. ಇದರೊಳಗೆ ನಾರಿನಾಂಶ ಹೆಚ್ಚಿದೆ. ಇದನ್ನು ಪಾಯಸ ಮಾಡೋಕ್ಕಾಗಲಿ ಮತ್ತು ಇನ್ನಿತರ ಪಲ್ಯ ತಯಾರಿಕೆಯಲ್ಲಿ ಬಳಸ್ತಾರೆ. ಇದು ತೊಗರಿಬೇಳೆ. ಇದನ್ನು ಪಲ್ಯ ಅಥವಾ ಸಾಂಬಾರ್ ತಯಾರಿಕೆಯಲ್ಲಿ ಬಳಸ್ತಾರೆ. ನನ್ನ ಹೆಸರು ಭರತ್ ಸಿದ್ದಪ್ಪ ರೆಡ್ಡಿ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಾನು ಮೊದಲನೇದಾಗಿ ಕಡಲೆಬೇಳೆ ತಿಳಿಸಿಕೊಡುತ್ತೇನೆ. ಕಡಲೆಬೇಳೆಯನ್ನು ಕರ್ಚಿಕಾಯಿ ಮತ್ತು ಹೋಳಿಗೆಯಲ್ಲಿ ಬಳಸುತ್ತಾರೆ. ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿದ್ದು ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತದೆ. ಎರಡನೇದಾಗಿ ಚನ್ನಂಗಿ ಬೇಳೆ. ಇದರಿಂದ ಪಲ್ಯ ಮತ್ತು ಸಾಂಬಾರನ್ನು ತಯಾರಿಸಲು ಬಳಸುತ್ತಾರೆ. ಇದರಲ್ಲಿ ನಾರಿನಾಂಶ ಹೆಚ್ಚಾಗಿದ್ದು ಪ್ರೋಟೀನ್ ಹೆಚ್ಚಾಗಿರುತ್ತದೆ, ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಅಮರನಾಥ್ ಕಮನೇಂಚ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಮೊದಲನೆಯದಾಗಿ ಉದ್ದಿನಬೇಳೆ. ಇದು ಹೋಟೆಲ್ನಲ್ಲಿ ಹೆಚ್ಚು ಬಳಕೆ ಮಾಡುತ್ತಾರೆ, ಏಕೆಂದರೆ ಇಡ್ಲಿ ದೋಸೆ ಮಾಡಲು ಬಳಸುತ್ತಾರೆ. ಇದು ಎರಡನೇದಾಗಿ ಅವರೆಬೇಳೆಯನ್ನು ಅವರೆಕಾಳು. ಇದನ್ನು ಪಲ್ಯ ಮಾಡಲು ಮತ್ತು ಸಾರು ಮಾಡಲು ಬಳಸುತ್ತಾರೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಧನ್ಯವಾದಗಳು. ಹಾಗೂ ಎಲ್ಲ ಸಿಬ್ಬಂದಿಗಳು ಈ ಸಂಕ್ರಾಂತಿ ಹಬ್ಬದ ವಿಶೇಷತೆಯನ್ನು ಮಕ್ಕಳಿಗೆ ಪಠ್ಯ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಒಂದು ವ್ಯವಸ್ಥೆ ಮಾಡ್ತಾರೆ. ಈ ರೀತಿ ಮಾಡುವುದರಿಂದ ಮಕ್ಕಳಿಗೆ ಹಿಂದಿನ ಕಾಲದಲ್ಲಿರ್ತಕ್ಕಂಥ ಆಚರಣೆಗಳ ಬಗ್ಗೆ ಮಕ್ಕಳಿಗೆ ಸಂಪೂರ್ಣವಾಗಿ ತಿಳಿತೈತಿ. ಯಾಕಂದ್ರೆ ಈಗಿನ ಕಾಲದಾಗ ಟಿವಿ ಮೊಬೈಲ್ ಇರೋದ ಕಾಲದಾಗ ಎಲ್ಲ ಹಬ್ಬಗಳು ಕೂಡ ಏನೋ ನಶಿಸಿ ಹೋಗ್ಯಾವ. ಸೊ ಮಕ್ಕಳಿಗೆ ಈ ರೀತಿ ಪಠ್ಯ ಮಾಡೋದ್ರಿಂದ ಹಬ್ಬಗಳ ವಿಶೇಷತೆ, ರೈತರು ಎಷ್ಟು ಕಷ್ಟಪಟ್ಟು ಬೆಳೆಗಳನ್ನ ಬೆಳೀತಾರ, ಅದನ್ನ ನಾವು ಯಾವ ರೀತಿ ಸದುಪಯೋಗ ಬಳಸ್ಕೋಬೇಕು, ಆಹಾರವನ್ನು ಹಾಳು ಮಾಡಬಾರ್ದು, ನಮ್ಗೆ ಎಷ್ಟು ಕಷ್ಟ ಮಾಡ್ಕೊಂಡು ನಾವು ತಿನ್ನಬೇಕು, ಆಹಾರವನ್ನು ಪೋಲು ಮಾಡಬಾರ್ದು. ಹಾಗೆ ನಮ್ಮ ಹಿಂದಿನ ಕಾಲದ ಎಲ್ಲ ಸಂಸ್ಕೃತಿಗಳು ಆಚರಿಸ್ಕೊಂಡು ಮುಂದಿನ ಪೀಳಿಗೆಗೆ ಅದನ್ನು ನಾವು ತೋರಿಸ್ಕೊಡ್ಬೇಕಾಗಿ ಈ ಒಂದು ಕಾರ್ಯಕ್ರಮ ಮುಖಾಂತರ ಭಾಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ನನ್ನ ಹೆಸರು ಸಹನಾ ಕಶ್ಯಪ ಹೊಸಮನಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಸಂಕ್ರಾಂತಿ ಹಬ್ಬದ ಸರ್ಕಾರಿ ಪ್ರೌಢಶಾಲೆ ನಗರದಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ. ಈ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲ ತರಕಾರಿಗಳನ್ನು ಅದು ನೋಡಿ ನಮಗೆ ತುಂಬ ಸಂತೋಷವಾಯಿತು. ಹಾಗೆ ಎಲ್ಲ ರಾಜ್ಯಗಳಲ್ಲಿ ಗುಜರಾತು, ಮಹಾರಾಷ್ಟ್ರ ಸಂಕ್ರಾಂತಿಯನ್ನು ಆಚರಿಸುತ್ತಾರೆ. ಅದಕ್ಕೆ ನಾವಿಲ್ಲಿ ನೋಡಿ ಬಹಳ ಸಂತೋಷವಾಯಿತು. ನಾನು ಪವಿತ್ರ ನಾನು 7ನೇ ತರಗತಿಯಲ್ಲಿ ಓದಿದ್ದೇನೆ. ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗರ. ನಾನು ಇಲ್ಲಿ ಪ್ರೌಢಶಾಲೆಗೆ ಬಂದಿದ್ದೇನೆ. ಇಲ್ಲಿ ಸಂಕ್ರಾಂತಿ ಹಬ್ಬದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನವಣೆ ಮತ್ತು ಎಲ್ಲ ತರಹದ ಇಟ್ಟಿದ್ದಾರೆ. ಇಲ್ಲಿ ನೋಡಿ ನಮಗೆ ತುಂಬ ಸಂತೋಷವಾಯಿತು. ಎಲ್ಲರಿಗೂ ನನ್ನ ಹೆಸರು ಸೃಷ್ಟಿ ಮಹೇಶ್ ಮೂಲಿಮನಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗರಾಳ ಆವರಣದಲ್ಲಿ ಪ್ರೌಢಶಾಲೆ ಆವರಣದಲ್ಲಿ ನಾವು ಬಂದು ಮಕರ ಸಂಕ್ರಮಣ ಆಚರಿಸುತ್ತಿದ್ದಾರೆ. ಅದರಲ್ಲಿ
ಯಾವ ಪ್ರೋಟೀನ್ ಅಂಶಗಳಿರುತ್ತವೆ. ಹಾಗಾಗಿ ನಮ್ಮ ಆಹಾರಕ್ಕೆ ತೊಂದರೆ ಇಲ್ಲದೆ ನಾವೆಲ್ಲವನ್ನು ಚೆನ್ನಾಗಿ